ಅಕ್ರೂರ ಕೃತವರ್ಮ ಯಾದವ ಕುಲ ಮೋದದಿಂದಿರಲು ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀ ಕೃಷ್ಣನೇ ಕಾರಣ ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀ ಕೃಷ್ಣನೇ ಕಾರಣ ಯಾದವ ಕುಲ ಮೋದದಿಂದಿರಲು ದ್ವಾರಕಾ ನಗರದಾಡಳಿತವಂ ಶೌರ್ಯದಿ ದ್ವಾರಕಾ ನಗರದಾಡಳಿತವಂ ಶೌರ್ಯದಿ ನಡೆಸುತ್ತ ಈ ನುಡಿಯ ಪೇಳ್ವೆ ಅಕ್ರೂರ ಕೃತವರ್ಮ ನಡೆಸುತ್ತ ಈ ನುಡಿಯ ಪೇಳ್ವೆ ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀ ಕೃಷ್ಣನೇ ಕಾರಣ ಯಾದವ ಕುಲ ಮೋದದಿಂದಿರಲು ಸಾಧು ಸಂತರೋಳ್ ಕ್ರೋಧ ತೊರೆದು ಸಾಧು ಸಂತರೋಳ್ ಕ್ರೋಧ ತೊರೆದು ಮೋದ ಹೃದಯದಿಂದ ಸತತ ಮೋದ ಹೃದಯದಿಂದ ಸತತ ನಾದ ಮೂರ್ತಿ ಶಿವನ ಸ್ಮರಿಸಿ ಅಕ್ರೂರ ಕೃತವರ್ಮ ನಾದ ಮೂರ್ತಿ ಶಿವನ ಸ್ಮರಿಸಿ ವೇದ ಘೋಷ ಮಾಡುವ ನಿಟ್ಟಿನೋಳು ವೇದ ಘೋಷ ಮಾಡುವ ನಿಟ್ಟಿನೋಳು ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀ ಕೃಷ್ಣನೇ ಕಾರಣ ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀ ಕೃಷ್ಣನೇ ಕಾರಣ ಯಾದವ ಕುಲ ಯಾದವ ಕುಲ ಯಾದವ ಕುಲ ಮೋದದಿಂದಿರಲು ಅಕ್ರೂರ ಅಕ್ರೂರ ನಮ್ಮ ರಾಜ್ಯಭಾರದ ಕ್ರಮವು ಯಾವ ರೀತಿ ಇರುವುದು ಅಲ್ಲದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಲ್ಲರೂ ನಮ್ಮ ಶ್ರೀಹರಿಯ ಧ್ಯಾನದಲ್ಲಿ ನಿರತರಾಗಿರುವರೆ ಅದನ್ನು ತಿಳಿಸಿ. ಅಪ್ಪಣೆ ಮಹಾಪ್ರಭು. ಅಲದರನೆ ಆಲಿಸು ರಾಜ್ಯದ ಪರಿಯನ ಅಲದರನೆ ಆಲಿಸು ರಾಜ್ಯದ ಪರಿಯನ ಯಾದವ ರಾಜ್ಯದಿ ಪ್ರಜೆಗಳೆಲ್ಲ ಋಷದಿ ಯಾದವ ರಾಜ್ಯದಿ ಪ್ರಜೆಗಳೆಲ್ಲ ಋಷದಿ ನಿರುತವೋ ಹರಿಯನು ಭಜಿಸುತ್ತಾ ಸುಖದಳು ನಿರುತವೋ ಹರಿಯನು ಭಜಿಸುತ್ತಾ ಸುಖದಳು ನೇಮದಿಂದ ಬಾಳುತ್ತಾ ಹರಿಯ ಸ್ಮರಣೆಯಿಂದಲೇ ಮಹಾಪ್ರಭು ನೇಮದಿಂದ ಬಾಳುತ್ತಾ ಹರಿಯ ಸ್ಮರಣೆಯಿಂದಲೇ ಅಲದರನೆ ಆಲಿಸು ರಾಜ್ಯದ ಪರಿಯನ ರಾಜ್ಯದ ಪರಿಯನ ರಾಜ್ಯದ ಪರಿಯನ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಕ್ಷೇಮದಿಂದ ಇರುವರು. ಅದು ಅಲ್ಲದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಲ್ಲರೂ ನಮ್ಮ ಶ್ರೀಹರಿಯ ಧ್ಯಾನದಲ್ಲಿ ನಿರತರಾಗಿರುವರು. ಮತ್ತೇನಪ್ಪಣೆ? ಬೇಷಕ್ರೂರರೇ, ನಿಮ್ಮ ಇತರಗಳನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಮಂಡಿಸಿ. ಕೃತವರ್ಮರೇ. ಮಹಾಪ್ರಭು. ಪೇಳೈ ಸೈನ್ಯಾದಿನಾಥ ನಮ್ಮ ಸೈನ್ಯದ ರೀತಿ ಪೇಳೈ
ನಮ್ಮ ಸೈನ್ಯದ ರೀತಿ ಬೇಳೆಳೈ. ಕೃತರ್ಮರೇ, ಮಹಾಪ್ರಭು, ಸೈನ್ಯದ ಕಾಂಬುವ ಎಂದೆಂದು ನಾಡುವ, ಸೈನ್ಯದ ಕಾಂಬುವ ಎಂದೆಂದು ನಾಡು ಚಂದಾದಿ ನಮ್ಮಯ ಪುತ್ತಲಿಗ. ಮಹಾಪ್ರಭು, ಚಂದಾದಿ ನಮ್ಮಯ ಉನ್ನೂತಲೀಗ ಬೇಳೆಳೈ. ಸೈನ್ಯಾದಿನಾಥ ನಮ್ಮ ಸೈನ್ಯದ ರೀತಿ ಬೇಳೆಳೈ. ಕೃತಾರ್ಮರೇ, ಮಹಾಪ್ರಭು, ನಮ್ಮ ಸೈನ್ಯವು ಯಾವ ರೀತಿ ಶೌರ್ಯ ಸಾಹಸದಿಂದ ಕೂಡಿರುವುದು ಅದನ್ನು ತಿಳಿಸಿ. ಅಪ್ಪಣೆ ಮಹಾಪ್ರಭು. ಕತ್ತಿ ಎತ್ತು ತಮ್ಮದಳು ಕತ್ತಿ ಎತ್ತದೆ ಮುದದಳು ಪರರಾಜರಂ ಸೆರೆ ಹಿಡಿದು ಬರದಿ ಜಯಿಸುವ ರಾಜ್ಯವ. ಮಹಾಪ್ರಭು, ಕೃತಾರ್ಮರೇ, ಮುತ್ತಿ piಡಿಯುತ್ತಿದೆ ನಮ್ಮ ಸೈನ್ಯ, ಮುತ್ತಿ piಡಿಯುತ್ತಿದೆ ನಮ್ಮ ಸೈನ್ಯ. ಕಳಿಸಿ ಕತ್ತರಿಸುವೆ ಪರರಾಜ್ಯದ ಸೈನ್ಯವ. ಮಹಾಪ್ರಭು, ಕೃತಾರ್ಮರೇ, ಭೂಪ ಲಾಲಿಸನ್ನಯ ವಾಕ್ಯವನ್ನೀಗ ಭೂಪ ಲಾಲಿಸನ್ನಯ. ಭೂಪ ಲಾಲಿಸನ್ನಯ ವಾಕ್ಯವನ್ನೀಗ ಭೂಪ ಲಾಲಿಸನ್ನಯ. ಬಿಡುತ್ತ ಕೆಡುಕರ ಪಡಗಾಳ ಮುರಿಯುವೆ. ಮಹಾಪ್ರಭು, ಕೃತಾರ್ಮರೇ, ಬಿಡುತ್ತ ಕೆಡುಕರ ಪಡಗಾಳ ಮುರಿಯು ಒಳೆಯಾದ ನಿಮ್ಮಯ, ಒಳೆಯಾದ ನಿಮ್ಮಯ ಅಡಿಗಳ ದಣಿಸಲು ಭೂಪ ಲಾಲಿಸನ್ನಯ ವಾಕ್ಯವನ್ನೀಗ ಭೂಪ ಲಾಲಿಸನ್ನಯ. ಮಹಾಪ್ರಭು, ಹಿಡಿಯೂತ ಕೆಡುಕರ ಪಡಗಾಳ ಮುರಿಯುವೆ. ಮಹಾಪ್ರಭು, ಹಿಡಿಯೂತ ಕೆಡುಕರ ಪಡಗಾಳ ಮುರಿಯು ಒಳೆಯಾನ ನಿಮ್ಮಯ, ಒಳೆಯಾನ ನಿಮ್ಮಯ ಅಡಿಗಳ ದಣಿಸಲು ಭೂಪ ಲಾಲಿಸನ್ನಯ ವಾಕ್ಯವನ್ನೀಗ ಭೂಪ ಲಾಲಿಸನ್ನಯ. ಧರಾತಲವನ್ನೇ ನಡಗಿಸುವಂತಹ ಬಲಭದ್ರ ದೇವ, ನಮ್ಮ ಸೈನಿಕರು ಶತ್ರುಗಳ ತಡಗಿಸಿ ಸದಾ ಜಯವನ್ನೇ ಪಡೆದು ಬರುತ್ತಿರುವರು. ಅದು ಅಲ್ಲದೆ ಸಮಯಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್ ಬೇಷ್ ಅಕ್ರೂರ ಕೃತಾರ್ಮರೇ. ಸಂತಸ ಸುಖವನ್ನು ಪಡೆದೆನು ದರೆಯಳು ಸಂತೋಷ ನಾನಂತೆನು. ಸಂತಸ ಸುಖವನ್ನು ಪಡೆದೆನು ದರೆಯಳು ಸಂತೋಷ ನಾನಂತೆನು. ನನೀಗಲೇ ಸಂತೋಷ ನಾನಂತೆನು. ಅಕ್ರೂರ ಕೃತಾರ್ಮ. ಮಹಾಪ್ರಭು, ಛಾತ್ರಿ ಪರಿಯ ಭುಜ ಎರಡನಿ ಪುದು ನಿಜ. ಛಾತ್ರಿ ಪರಿಯ ಭುಜ ಎರಡನಿ ಪುದು ನಿಜ. ಅಕ್ರೂರ ಕೃತಾರ್ಮ. ಮಹಾಪ್ರಭು, ಛಾತ್ರಿ ಪರಿಯ ಭುಜ ಎರಡನಿ ಪುದು ನಿಜ. ಪರೀಕ್ಷಿಸಿ ನೋಡಿದೆ ಪರಮ ರಾಜ್ಯವ. ಪರೀಕ್ಷಿಸಿ ನೋಡಿದೆ ಪರಮ ರಾಜ್ಯವ. ಸಂತೋಷ ನಾನಂತೆನು. ನನೀಗಲೇ ಸಂತೋಷ ನಾನಂತೆನು. ಬೇಷ್ ಬೇಷ್ ಅಕ್ರೂರ
ಅಕ್ರೂರ ಕೃತೋರ್ಮರೆ, ಮಹಾಪ್ರಭು. ನಿಮ್ಮ ಸಾಹಸ ಧೈರ್ಯಗಳಿಗೆ ನಾನು ಮೆಚ್ಚಿದೆನು. ನಿಮ್ಮಂತ ಅಕ್ರೂರ ಕೃತೋರ್ಮಾದಿಗಳು ನನಗಿರುವಲ್ಲಿ ನನಗೆ ಕುಂದು ಕೊರತೆಗಳೆಂದರೇನು? ನಿಮ್ಮ ಪೀಠವನ್ನು ಮಂಡಿಸಿ. ಅಪ್ಪಣೆ ಮಹಾಪ್ರಭು. ಸೇವಕ, ಸಮಾಚಾರವೇನು? ಬಹಳ ಸಂತೋಷ. ಆತನನ್ನು ಬಹಳ ಮರ್ಯಾದೆಯಿಂದ ಕರೆತನ್ನಿ. ಗುರುದೇವರಿಗೆ ನಮಸ್ಕರಿಸುವೆನು. ಓ ದುರ್ಯೋಧನ ಸಾರ್ವಭೌಮ, ನಿನಗೆ ಮಂಗಳವಾಗಲಿ. ಈ ಭದ್ರಾಸನವನ್ನು ಮಂಡಿಸು. ಆಗಲಿ ಗುರುದೇವ. ಯಾರಲ್ಲಿ? ರಾಜ ನರ್ತಕಿಯರನ್ನು ಬರಮಾಡಿ. ಆಗಬಹುದು ಮಹಾಪ್ರಭು. ಹಲೋ, ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ. ಮಹಾಪ್ರಭು. ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಸಮಯ ಇದೆ. ದುರ್ಯೋಧನ, ನೀವೇ ಸಕಲ ಕಲಾ ವಿಶಾರದ, ನೀವೇ ಸಕಲ ಕಲಾ ವಿಶಾರದ, ನಯನ ಮನೋಹರ ನಾಟ್ಯವಿದೆ, ನಯನ ಮನೋಹರ ನಾಟ್ಯವಿದೆ, ಕಿವಿಂಪಿನ ನವಗಾನಸುದೆ. ಭಲೆ, ಭಲೆ, ದುರ್ಯೋಧನ. ನಸುದೆ, ಅಕ್ರೂರ, ಬಾಳಿನ ದುರ್ಯೋಧನ, ಸಮಯ ಮಹಾಪ್ರಭು. ಸಮಯವಿದೆ. ಸ್ವರ ಸಂಗೀತವ ಹಾಡಿ, ಸಪ್ತ ಸ್ವರ ಸಂಯೋಜನೆ ಮಾಡಿ, ಸ್ವರ ಸಂಗೀತವ ಮಾಡಿ, ಸಪ್ತ ಸ್ವರ ಸಂಯೋಜನೆ ಮಾಡಿ, ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ, ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ, ನಾದದ ಮೋದವೇ ಮೈಮನ ಮರೆಯುವ, 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 ನಾದದ ಮೋದವೇ ಮೈಮನ ಶೃಂಗಾರ ರಸದ ವಿನಯ ಮಂಜಿ ಮಧುರ ನಿನ, ಶೃಂಗಾರ ರಸದ ವಿನಯದ ಮಂಜಿ ಮಧುರ ನಿನ, ಯವ ಮರೆದು ವಿಲಾಸಮಯ ವಿನೋದದ ವಿರಾಜುಗ, ವಿಲಾಸಮಯ ವಿನೋದದ ವಿರಾಜಿಸುವ, ಬಾಳಿನ ರಸಮಯ
ಸಮಯವಿದೆ ಇದುವೇ ಗಂಧರ್ವಗಾನಗುದೆ ಬಳಿನ ರಸಮಯ ಸಮಯವಿದೆ ಸಮಯವಿದೆ ಯಾರಲ್ಲಿ ಈ ನರ್ತಕಿಯರಿಗೆ ಬಹುಮಾನವನ್ನು ಕಟ್ಟು ಕಳಿಸಿ. ಆಗಬಹುದು ಮಹಾಪ್ರಭು. ಗುರುರಾಜ, ಗುರುದೇವ, ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರ ಗಾಂಧಾರಿ ದೇವಿಯು ಸೌಖ್ಯದಿಂದಿರುವರೆ? ತಮ್ಮಗಳ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮದಿಂದಿರುವರು. ಅದಿರಲಿ, ನೀನಿಲ್ಲಿಗೆ ಬಂದ ಸಮಾಚಾರವೇನು? ಬಲಭದ್ರ ದೇವ, ಕೊಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ಅರ್ಜುನನು ನಿರಾಯುಧನಾದ ಶ್ರೀ ಕೃಷ್ಣನನ್ನು ಅಪೇಕ್ಷಿಸಿದನು. ನಾನು ಮಾತ್ರ ನಿಮ್ಮನ್ನು, ನಿಮ್ಮ ಸೈನ್ಯವನ್ನೇ ಅಪೇಕ್ಷಿಸಿದನು. ಏನು, ನಿನಗೆ ಯುದ್ಧವೇ? ನಿನಗೆ ಯುದ್ಧವೆಂದರೆ ನಾನು ಸುಮ್ಮನಿರುವೆನೆ. ನಿನ್ನ ಯುದ್ಧವನ್ನು ನನ್ನ ಯುದ್ಧವೆಂದು ತಿಳಿದು ಬರುತ್ತೇನೆ. ಆದರೆ ಕೃಷ್ಣನು ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವನ್ನು ಬದಪಡಿಸಿಕೊಂಡು ಬಂದಿರುವೆಯಾ? ಅದನ್ನು ಮಾತ್ರ ಸಿದ್ಧಪಡಿಸಿಕೊಂಡು ಬಂದಿರುವೆ ದೇವ. ದುರ್ಯೋಧನ, ಬಲಭದ್ರ ದೇವ, ಸರಿ ಸರಿ ನಿನ್ನಯ ಗನಸಾಸದಾ ಪರಿಕಾರ್ಯಕ್ಕೆನ ಅರುಷವನಾಂತ. ದುರ್ಯೋಧನ, ಬಲಭದ್ರ ದೇವ, ಸರಿ ಸರಿ ನಿನ್ನಯ ಗನಸಾಸದಾ ಪರಿಕಾರ್ಯಕ್ಕೆನ ಅರುಷವನಾಂತ. ಗುರುದೇವ, ಗೌರವೇಂದ್ರ ಶ್ರೀ ಅರಿಯ ಸಹಿತವದ ಗೌರವೇಂದ್ರ ಶ್ರೀ ಅರಿಯ ಸಹಿತವಾದ ವರ ಬಲವನ್ನು ನೀ ನೆರವು ಮಾಡಿಕೊಡ. ವರ ಬಲವನ್ನು ನೀ ನೆರವು ಮಾಡಿಕೊಡ. ಕುರುಪತಿಯೇ ವರ ಪಾಂಡವರ. ದುರ್ಯೋಧನ, ಬಲಭದ್ರ ದೇವ, ಕುರುಪತಿಯೇ ವರ ಪಾಂಡವರ ದರಗುರುಳಿಸನುಕೂಲವಿತ್ತು ಕೇಳು. ದರಗುರುಳಿಸನುಕೂಲವಿತ್ತು ಕೇಳು. ಸರಿ ಸರಿ ನಿನ್ನಯ ಗನಸಾಸದ ಪರಿಕಾರ್ಯಕ್ಕೆ ನಾ ಅರುಚವನ. ಹಾಗಾದರೆ ನೀನು ಗುಪ್ತವಾಗಿ ಹೋಗಿ ನೀನು ನಿನ್ನ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದೇನೋ ಸರಿ ಹೋಯಿತು. ಆದರೆ ನಾನು ಬೇರೆ ಕೃಷ್ಣನು ಬೇರೆ ಆದದ್ದೇ ಅಸಂಗತವಾಯಿತಲ್ಲ. ಇರಲಿ, ಕೃತವರ್ಮನನ್ನು ಯಾದವ ವಾಹಿನಿಯೊಡನೆ ಕರೆದುಕೊಂಡು ಹೋಗು. ಮಾದ್ರಾದೇಶದ ಶಲ್ಯನನ್ನು ನಿನ್ನ ಪಕ್ಷಕ್ಕೆ ಭದ್ರಪಡಿಸಿಕೊ. ನಾನು ಬರುವ ಪರ್ಯಂತರವು ದಳಪತಿಯ ವಿಚಾರದಲ್ಲಿ ಮಂತ್ರಾಲೋಚನೆಯನ್ನು ತರಬೇಡ, ಎಚ್ಚರ. ಬಲಭದ್ರ ದೇವ, ನೀವು ಹೊಲಾಯುಧ ನಿಡಿದು ನಮ್ಮ ಪಕ್ಷಕ್ಕೆ ನಿಂತರೆ ನಮ್ಮನ್ನು ಜಯಿಸುವವರು ಯಾರು? ನನಗಿನ್ನೂ ಅನುಮತಿಯನ್ನು ಕೊಡಿ, ನಾನು ಇನ್ನೂ ಹೊರಡುವೆನು. ಹಾಗಾದರೆ ನಿನ್ನ ಜಯವು ಖಚಿತ. ನೀನಿನ್ನು ಹೋಗಿ ಬಾ, ಕೀರ್ತಿಶಾಲಿಯಾಗು ಸುಯೋಧನ. ನಾನಿನ್ನು ಬರುತ್ತೇನೆ ಗುರುದೇವ. ಈಗ ನನ್ನ ಕಾರ್ಯವು ಸಫಲವಾಯಿತು. ಆ ಏಡಿಗಳಾದ ಪಾಂಡವರು ಈ ಘೋರ ಸಮರದಲ್ಲಿ ಜಯಿಸಲು ಸಾಧ್ಯವೇ? ಜಯಿಸಲು ಸಾಧ್ಯವೇ? ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪೋಂಧವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪೋಂಧವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿಬಿಡುವುದೆಂದು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿಬಿಡುವುದೆಂದು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ದ್ರೋಣ ಅಶ್ವತ್ಥಾಮರು ಚಲ್ಲ ಶಕುನಿ ಸೈನ್ಯವಾದಿ ಸಮರ ವೀರರು. ದ್ರೋಣ ಅಶ್ವತ್ಥಾಮರು ಚಲ್ಲ ಶಕುನಿ ಸೈನ್ಯವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು
ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಭಕ್ತನ ಸಿರ ಆರಿಸುವ ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಭಕ್ತನ ಸಿರ ಆರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಮಾಯಾ ಪ್ರಪಂಚವಿದು ಮೋಹದ ಭ್ರಮೆ, ಇದು ಮಾಯಾ ಪ್ರಪಂಚವಿದು. ಮಾಯ ಪ್ರಪಂಚದಿ ಮೋಹಿಸಿ ಜನರೆಲ್ಲ, ಮಾಯ ಪ್ರಪಂಚದಿ ಮೋಹಿಸಿ ಜನರೆಲ್ಲ ನೋಯಿದೆ ದಿನೇ ದಿನೇ ಆಯಾಸ ಪಡುವರು. ನೋಯಿದೆ ದಿನೇ ದಿನೇ ಆಯಾಸ ಪಡುವರು. ಮಾಯಾ ಪ್ರಪಂಚವಿದು ಮೋಹದ ಭ್ರಮೆ, ಇದು ಮಾಯಾ ಪ್ರಪಂಚವಿದು. ಆಹಾ, ಪ್ರಪಂಚದ ವ್ಯವಹಾರವನ್ನು ನೋಡಿದರೆ ದಿನೇ ದಿನೇ ಬದಲಾಗುತ್ತಿರುವುದು. ಅದರಲ್ಲೂ ಅರಿಷಡ್ವರ್ಗಗಳ ವ್ಯವಹಾರವನ್ನು ವರ್ಣಿಸಲು ಅಸದಳವಾಗಿರುವುದು. ಹೀಗಿರುವಲ್ಲಿ ನಮ್ಮಣ್ಣನಾದ ಬಲಭದ್ರನು ದುರ್ಯೋಧನನಿಗೆ ಯುದ್ಧಕ್ಕೆ ಸಹಾಯ ಮಾಡುವೆಂದು ವಾಗ್ದಾನವನ್ನು ಮಾಡುವರು. ನಮ್ಮಣ್ಣನಾದ ಬಲಭದ್ರನು ಅಲಾಯುಧವನ್ನು ಹಿಡಿದು ಯುದ್ಧಕ್ಕೆ ನಿಂತರೆ ಈ ತ್ರಿಭುವನದಲ್ಲಿ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇದಕ್ಕೇನಾದರೂ ಒಂದು ಉಪಾಯವನ್ನು ಕಲ್ಪಿಸಲೇಬೇಕು. ಆಹಾ, ನಮ್ಮಣ್ಣನಾದ ಬಲಭದ್ರನು ಬಹಿರ್ಭೂಮಿಗೆ ಹೋಗುವ ವೇಳೆಯಲ್ಲಿ ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಆ ಗೋವು ನಮ್ಮ ಅಣ್ಣನನ್ನು ತಿವಿಯಲು ಪ್ರಯತ್ನಿಸಿದರೆ ಆತನು ಕೋಪಗೊಂಡು ಶಿಲೆಯಿಂದ ಹೊಡೆಯುವುದು. ಆ ಹೊಡೆದ ಮಾತ್ರಕ್ಕೆ ಗೋವು ಪ್ರಾಣ ಬಿಟ್ಟಂತೆ ನಟಿಸಿದರೆ ಆತನಿಗೆ ಗೋತ್ಯ ದೋಷವು ಪ್ರಾಪ್ತವಾಗುವುದು. ಆಗ ಎಲ್ಲವೂ ಸರಿ ಹೋಗುವುದು. ಆಗ ನನ್ನ ಬಳಿಗೆ ಬಂದೇ ಬರುವುದು. ಘೋರ ಯುದ್ಧವ ಮಾಡಿ ವೀರರ ಕೊಲ್ಲಿಸಿ, ಘೋರ ಯುದ್ಧವ ಮಾಡಿ ವೀರರ ಕೊಲ್ಲಿಸಿ, ಪ್ರೇಮದ ಸುಖವನ್ನು ಅರಿಯದೆ ಮೂಡರು. ಪ್ರೇಮದ ಸುಖವನ್ನು ಅರಿಯದ ಮೂಡರು. ಮಾಯಾ ಪ್ರಪಂಚವಿದು ಮೋಹದ ಭ್ರಮೆ, ಇದು ಮಾಯಾ ಪ್ರಪಂಚವಿದು ಮಾಯಾ ಪ್ರಪಂಚವಿದು ಮಾಯಾ ಪ್ರಪಂಚವಿದು. ಏನಿದು? ಯಾವುದೋ ಗೋವು ನನ್ನನ್ನೇ ಹಿಂಬಾಲಿಸ್ತಿರುವುದಲ್ಲ. ಇರಲಿ. ಹೇ ಹೇ, ಏನಿದು? ಎಷ್ಟು ಗದರಿದರೂ ನನ್ನ ಹಿಂದೆಯೇ ಬರುತ್ತಿರುವುದಲ್ಲ. ಇರಲಿ, ಈ ಸಣ್ಣದಾದ ಶಿಲೆಯಿಂದ ಅದನ್ನು ಒಡೆದು ಓಡಿಸುವೆನು. ಹಾ, ಏನಿದು? ಒಂದೇ ಒಂದು ಸಣ್ಣದಾದ ಶಿಲೆಯಲ್ಲಿ ಒಡೆದ ಮಾತ್ರಕ್ಕೆ ಈ ಗೋವು ಸ್ಥಳದಲ್ಲೇ ಮೃತಪಟ್ಟಿತ್ತಲ್ಲ. ಅಯ್ಯೋ, ಮುಂದೇನು ಗತಿ? ವಿಧಿ ವಿಧಿ ಒಂದೇನೆ ನಾನಿಂದು ಗೋವಂದನೋ, ಒಂದೇನೆ ನಾನಿಂದು ಗೋವಂದನೋ, ತಿಳಿಯದೆ ಆ ವಿಧಿಯ ಸ್ವಭಾವವ, ತಿಳಿಯದೆ ಆ ವಿಧಿಯ ಸ್ವಭಾವವ, ಒಂದೇನೆ ನಾನಿಂದು ಗೋವಂದನೋ.
ಏನಂದರಿಯದ ಗೋವು ಕ್ಷಣದೊಳಗಪ್ಪಿತು ಸಾವು ಏನಂದರಿಯದ ಗೋವು ಕ್ಷಣದೊಳಗಪ್ಪಿತು ಸಾವು ಕಂಡರೆ ನಗದಿರುವುದೇ ಈ ಜಗವು ಕಂಡರೆ ನಗದಿರುವುದೇ ಈ ಜಗವು ಯಾರಾಗುವರು ಈ ಪಾಪಿಗೆ ನೆರವು ಯಾರಾಗುವರು ಈ ಪಾಪಿಗೆ ನೆರವು ಕೊಂದೇನೆ ನಾನಿಂದು ಗೋವಂದನು ತಿಳಿಯದೆ ಆ ವಿಧಿಯ ಸ್ವಭಾವವ ತಿಳಿಯದೆ ಆ ವಿಧಿಯ ಸ್ವಭಾವವ ಕೊಂದೇನೆ ನಾನಿಂದು ಗೋವಂದನು ಕೊಂದೇನೆ ನಾನಿಂದು ಗೋವಂದನು ಕೊಂದೇನೆ ನಾನಿಂದು ಗೋವಂದನು ಕೃಷ್ಣ ಕೃಷ್ಣ ಎಲ್ಲಿರುವೆ ಬೇಗನೆ ಬಾ ಅಗ್ರಜ ನಮಸ್ಕರಿಸುವೆನು. ಕೃಷ್ಣ ನಿನಗೆ ಮಂಗಳವಾಗಲಿ. ಅಣ್ಣ, ನನ್ನನ್ನು ಇಷ್ಟೊಂದು ಜಾಗೃತಿಯಾಗಿ ತರಿಸಲು ಕಾರಣವೇನು? ಕೃಷ್ಣ ಏನೆಂದು ಹೇಳಲಿ, ನಿರ್ನಿಮಿತ್ತವಾಗಿ ನನಗೀಗಲೇ ಸುಮತೆ ಪ್ರಾಪ್ತವಾಯಿತು. ಇದಕ್ಕೆ ಯಾವುದಾದರೂ ನಿವಾರಣಾ ನೆಪವಿದ್ದರೆ ಹೇಳು ಕೃಷ್ಣ. ಶಿವ ಶಿವ, ಗೋಹತ್ಯೆ ದೋಷವೇ ಇದು ನಮ್ಮ ವಂಶಕ್ಕೆ ಕ್ಷೀಣಗತಿಯಲ್ಲವೇ? ಅದು ಅಲ್ಲದೆ ಶಿಶು ಹತ್ಯೆ, ಸ್ತ್ರೀ ಹತ್ಯೆ, ಗೋತ್ಯ ದೋಷಗಳು ರವರವಾದಿ ನರಕವಲ್ಲವೇ ಅಗ್ರಜ? ಈ ಗೋತ್ಯ ದೋಷ ನಿವಾರಣೆಗಾಗಿ ಯಾವುದೇ ಒಂದು ಉಪಾಯವು ತೋಚುತ್ತಿಲ್ಲವಲ್ಲ, ಏನು ಮಾಡುವುದು ಅಗ್ರಜ? ಕೃಷ್ಣ ಅಗ್ರಜ, ತೋರಿಸೋ ನೀ ಪಥವಾ ಕೃಷ್ಣ ತೋರಿಸೋ ನೀ ಪಥವಾ ತೋರಿಸೋ ನೀ ಪಥವಾ ಕೃಷ್ಣ ತೋರಿಸೋ ನೀ ಪಥವಾ ತೋರಿಸೋ ನೀ ಪಥವಾ ಕೃಷ್ಣ ತೋರಿಸೋ ನೀ ಪಥವಾ ಹತಭಾಗ್ಯ ನಾನದೆ ಗತಿಯನ್ನು ಕಾಣದೆ ಹತಭಾಗ್ಯ ನಾನದೆ ಗತಿಯನ್ನು ಕಾಣದೆ ಮತಿಹೀನ ನಾನದೆ ವೃಷಭವ ಹತಗೈದೆ ಮತಿಹೀನ ನಾನದೆ ವೃಷಭವ ಹತಗೈದೆ ತೋರಿಸೋ ನೀ ಪಥವಾ ಕೃಷ್ಣ ತೋರಿಸೋ ನೀ ಪಥವಾ ತೋರಿಸೋ ನೀ ಪಥವಾ ಕೃಷ್ಣ ಕೃಷ್ಣ ಅಗ್ರಜ, ಇದಕ್ಕೆ ಯಾವುದಾದರೂ ನಿವಾರಣಾ ನೆಪವಿದ್ದರೆ ಹೇಳು ಕೃಷ್ಣ ಹೇಳು. ಅಗ್ರಜ, ಮರೆತಿದ್ದನು. ಇಂದಿನಿಂದ 21 ದಿವಸ ಭೂಪ್ರದಕ್ಷಿಣೆಯನ್ನು ಮಾಡಿ ಅನೇಕ ಪುಣ್ಯ ನದಿಗಳಲ್ಲಿ ಮಿಂದು ಪುಣ್ಯಸ್ಥಳಗಳ ದರ್ಶನವನ್ನು ಮಾಡಿದರೆ ಈ ಗೋತ್ಯ ದೋಷವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ಅದರಂತೆ ತಾವು ನಡೆಯಲು ಸಾಧ್ಯವೇ ಅಗ್ರಜ? ಏಕೆ ಸಾಧ್ಯವಿಲ್ಲ ಕೃಷ್ಣ. ಈ ಮಹಾಪಾಪವನ್ನು ತೊಲಗಿಸಲು ನಾನು ಯಾವ ತ್ಯಾಗಕ್ಕಾದರೂ ಸಿದ್ಧ. ಅಗ್ರಜ, ಇನ್ನು 3 ದಿವಸದಲ್ಲಿ ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗುವುದು. ಈ ಯುದ್ಧದಲ್ಲಿ ನಿನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನಿಗೆ ಯುದ್ಧಕ್ಕೆ ಸಹಾಯ ಮಾಡುವುದೆಂದು ವಾಗ್ದಾನವನ್ನು ಕೊಟ್ಟಿರುವೆಯಲ್ಲ, ಆತನ ಗತಿ? ಯಾವ ದುರ್ಯೋಧನ, ಯಾವ ಯುದ್ಧ? ಆ ದುರ್ಯೋಧನ ಗೊಡವೆ ನನಗೇಕೆ? ಅಲ್ಲದೆ ಕೌರವರು ಪಾಂಡವರು ಒಡೆದಾಡಿ ಮಡಿಯಲಿ ನನಗೆ ಈಗ ಒದಗಿರುವ
ಈ ಗೋತ್ಯ ಪಾಪ ಪರಿಹಾರ ಆದರೆ ಅಷ್ಟೇ ಸಾಕು. ಕೃಷ್ಣ, ಅಗ್ರಜ, ನನ್ನ ರಾಜ್ಯದ ವಿಚಾರದಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸು. ಹಾಗೆ ಆಗಲಿ ಅಗ್ರಜ. ನಾನಿನ್ನು ಭೂಪ್ರದೇಶನಿಗೆ ಹೋಗಿ ಬನ್ನಿ ಅಗ್ರಜ. ಆಹಾ, ನಮ್ಮ ಅಣ್ಣನಾದ ಬಲಭದ್ರನು ಭೂಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುವೆನು. ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ, ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬಿಡವೋ
ಪಂಚ ಪಾಂಡವರ ಪತ್ನಿ ಆಗಿದ್ರು ಸಹ ಈ ನನ್ನ ಬಿಚ್ಚಿರೋ ಮುಡಿಯನ್ನು ಕಟ್ಟಿಸೋರು ಯಾರೂ ಇಲ್ಲದಾಯಿತು. ನಿಮಗಾದ್ರೂ ಈ ನಿಮ್ಮ ಸಹೋದರಿಯ ಕಷ್ಟವೇನೆಂಬುದು ಅರಿವಾಗುತ್ತಿಲ್ಲವೇ ದೇವ? ಎಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು ತಂದೆ, ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು. ಹೀಗೆ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ. ನಿನ್ನ ಬಹುದಿನದ ಬಯಕೆಯು ಪೂರೈಸುವ ಕಾಲ ಸನ್ನಿಹಿತವಾಗುತ್ತಿರುವುದು. ಶಾಂತಳಾಗು ಪ್ರಿಯೆ, ಶಾಂತಳಾಗು. ಶಾಂತಿ 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 ಎಂಬ ಸಾಗರದ ಕಡಲೊಡೆದು ಭ್ರಾಂತಿಯ ರಣಮಾರಿಯು ಕೆಣಕಿ ಕಿಡಿಗೈದು ದ್ವೇಷದ ಪ್ರತಿಕಾರ ಜ್ವಾಲೆಯನ್ನೇ ಹೂಗಳುತ್ತಾ ನಿಂತಿರುವಾಗ ಎಲ್ಲಿಹುದು ಶಾಂತಿ? ಅದೆಂತಹ ವಿಶ್ರಾಂತಿ! ಕುಲಸಟಿ ಪಾಂಚಾಲಿಯಂ ಸಭಗಳ ತರಿಸಿ ವಸ್ತ್ರಾಪಹರಣವಂ ಗೈದ ಕುಲಸಟಿ ಪಾಂಚಾಲಿಯಂ ಸಭಗಳ ತರಿಸಿ ವಸ್ತ್ರಾಪಹರಣವಂ ಗೈದು ಓ ದ್ವಿಮಣಿ ದ್ರೌಪದಿಗೆ ಕೈ ತೋರಿ ಹೊರೆ ತಟ್ಟಿ ಕರೆದ ದುರುಳ ಕೌರವನ ಲೋಕ ಭೀಕರವಾಗಿ ವಧಿಸುವೆನೋ ಘೋರ ಸಮರಾಂಗಣದೇ ಪರಮ ಸಾಧ್ವಿ ಮಣಿಯ ಜಡೆ ಹಿಡಿದು ಜಗ್ಗಿಸಿ ಎಳೆ ತಂದು ಹೊಟ್ಟ ಮಾನವಸ್ತ್ರ ಕಿತ್ತರಿದು ನೆಮ್ಮದಿಯ ಕಡುಲೊಡೆದ ಕರಾಳ ರಕ್ಕಸರ ಕಿನ್ನರಿಯ ಹರಿದು ಹೆಂಗಣ್ಣ ಬೇರೆ ನಿಂತಿರುವ ಈ ಕುರುಬೈರುವೆ ರಕ್ತಾಭಿಷೇಕಕ್ಕೆ ಓ ದುರುಳರ ರಕ್ತ ಕಣ್ಣೀರ ಕೇಶಪಾನ ಮಾಡಿಸಿದಾಗಲೇ ನನಗೆ ಶಾಂತಿ ಸಮಾಧಾನವಗ್ರಜ. ವೈರಿ ಗುರುಕುಲ ಹದಮರನು ವಧಿಸುವೆನು ಗಜ. ವೈರಿ ಗುರುಕುಲ ಹದಮರನು ವಧಿಸುವೆನು ಸಿರಿಯಂ ಮೆರೆದು ದುರಹಂಕಾರಕ್ಕೆ ಸಿರಿಯಂ ಮೆರೆದು ದುರಹಂಕಾರ ಕರಿಬಲು ಸತ್ಯ ನಿನ್ನೆರು. ವೈರಿ ಗುರುಕುಲ ಹದಮರನು ವಧಿಸುವೆನು ಅಗ್ರಜ. ಅನುಜರೆಂಬುವ ಹಕ್ಕರೆಯಿಲ್ಲದ ಸೊಕ್ಕಿದ ಕುಂದಲ ಕುಂದಿಗಳಂ ಅನುಜರೆಂಬುವ ಹಕ್ಕರೆಯಿಲ್ಲದ ಸೊಕ್ಕಿದ ಕುಂದಲ ಕುಂದಿಗಳಂ ಭಕ್ತವೆಲ್ಲವ ಭಕ್ತಿಸಿನ ಮಗಂಡಾಯವ ಬೆಸಗಿ ಹಕ್ಕದರಂ ಭಕ್ತವೆಲ್ಲವ ಭಕ್ತಿಸಿನ ಮಗಂಡಾಯವ ಬೆಸಗಿ ಹಕ್ಕದರಂ ಲೆಕ್ಕಿಸದೆ ಹೊಕ್ಕಡಗಿಸಿ ಮಣ್ಣೊತ್ತಿಗದಿರುವೆದರನದೊಳಗೆ ಅಗ್ಗದ ಲೆಕ್ಕಿಸದೆ ಹೊಕ್ಕಡಗಿಸಿ ಮಣ್ಣೊತ್ತಿಗದಿರುವೆದರನದೊಳಗೆ ಸಭೆಗಳು ಪಲ್ಲಿಯ ಗರ್ಭದಿ ಜನಿತ ಸಭೆಗಳು ಪಲ್ಲಿಯ ಗರ್ಭದಿ ಜನಿತ ಧರ್ಮೂರ್ಖರವರು ಅದೇನು ಬಗೆದು ವೈರಿ ಗುರುಕುಲ ಹದಮರನು ವಧಿಸುವೆನು ಹಿರಿಯಂ ಮೆರೆದು ದುರಹಂಕಾರ ಕರಿಸಿಬಲು ಸತ್ಯ ನೆನ್ನೆರು. ವೈರಿ ಗುರುಕುಲ ಹದಮರನು ಗುರುಕುಲ ಹದಮರನು ಹೇಗೆದು ಬಿಸಾಡುವೆನು. ಅಜೀರ್ಣಗನ ಶಸ್ತ್ರ ವಿಶಾರದರು ಗರುಡ ಗಂಧರ್ವ ಯಕ್ಷ ಕಿಂದಿರ ಕಿಂಪುರುಷಾದಿಗಳಿಗೆ ಎದರದೆ ಗಣಾಗದ ದಂಡ ಪ್ರವೀಣರು ಹರಿವೀರ ಭಯಂಕರರು ಅಖಂಡ ಭರತಖಂಡಕ್ಕೆ ಚಕ್ರವರ್ತಿ ಸಾರ್ವಭೌಮನಾದ ಪಾಂಡವ ಕುಮಾರರಾದ ನಾವು ಆ ಕಳರು ನಮ್ಮ ಸತಿಯ ವಸ್ತ್ರಾಪರಣ ಮಾಡುತ್ತಿರುವಾಗ ಅಸಹಾಯಕರಾಗಿ ತಲೆ ತಗ್ಗಿಸಿ ಕುಳಿತಿದ್ದರೆಂದು ಈ ತ್ರಿಭುವನವೇ ಪರಿಹಾಸ್ಯ ಮಾಡುತ್ತಿದೆ. ದ್ರುಪದನಂದಿನಿ ದ್ರೌಪದಿ, ನೀನು ಚಿಂತಿಸಬೇಡ. ನಿನ್ನನ್ನು ಕಂಡು ಕೈ ತೋರಿ ಆ ದುರುಡ ಕೌರವನ ತೊಡೆಯನ್ನು
ಈ ನನ್ನ ಕನಕದ ದಂಡದಿಂದ ಮುರಿದು ನಿನ್ನ ಮುಡಿ ಹಿಡಿದು ಎಳೆತಂದು ನಿನ್ನ ವಸ್ತ್ರಾಪಹರಣಕ್ಕೆ ಪ್ರಯತ್ನಿಸಿದ ಆ ದುಷ್ಟ ದುಶ್ಯಾಸನ ಸ್ಥಳವನ್ನು ಬಾಯಲು ಆತನ ಗುಂಡಿಗೆಯ ಬಿಸಿ ರಕ್ತವನ್ನು ಸೂತ ಕರ್ಣ ಋಣದಲ್ಲಿ ತುಂಬಿ ಆ ಕುತಂತ್ರ ಶುಕುನಿಯ ಕ್ರೋಧದ ಕಿಚ್ಚಿನ ಕೊಪ್ಪನ್ನು ಗೆದ್ದು ರಾಗಿನಿಗೆ ಉಣಬಡಿಸುತ್ತೇನೆ. ಇಷ್ಟಾಗದ ಹೊರತು ಸಹಸ್ರ ಗಜವಲ್ಲವುಳ್ಳ ಈ ಭೀಮನಿಗೆ ಎಲ್ಲಿಹುದು ಶಾಂತಿ? ಅದೆಂತಹ ವಿಶ್ರಾಂತಿ? ಕೌರವರನ್ನು ಮರಣಗೊಳಿಸದೆ ಮನೆಯಲ್ಲಿರಲು ಬಿಡಬೇಡಿ. ಸ್ವಲ್ಪ ಶಾಂತಿ ವಹಿಸಿ. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವನೆಂದು ಈಗಾಗಲೇ ಅರ್ಜುನನು ಸಮಾಚಾರವನ್ನು ತಂದಿರುವುದು. ಇನ್ನೇನು ಶ್ರೀಕೃಷ್ಣ ಪರಮಾತ್ಮನ ಆಗಮನವೂ ಆಗಬಹುದು. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ವಿಜಯಶಾಲಿಗಳಾಗಿ ಧರ್ಮನಂದನ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯಾ ದೇವ. ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ. ಧರ್ಮನಂದನ, ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳಿವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಧ್ಯೇಯ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ವಾಸುದೇವ, ಅಸ್ಥಿರವಾದ ರಾಜ್ಯದ ಆಸೆಯಿಂದ ಅಪಾರ ಪ್ರಜಾಕೋಟಿಯನ್ನು ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯವೂ ಶಾಂತಿಯಿಂದ ಬಾಳುವುದು ಮೇಲಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ವಾಸುದೇವ, ಸಮರವನೊಲ್ಲೆನಯ್ಯ ಅರ್ಜುನ, ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದ ಹೊರೆಯ ಧರೆಸೆನಯ್ಯ. ಶಿರದಲ್ಲಿ ಬಂಧು ಬಾಂಧವರ ಕತ್ತಲಿನಿಂದ ಅಪವಿತ್ರ ಮಾತೆಗೆ ಪವಿತ್ರಗೊಳಿಸಲೆಂದು ಘೋರ ಹತ್ಯೆಯನ್ನಿಚ್ಛಿಸೆ ಸಹಿಸೆನೋ ದಿಟದಿ ತೆರಳು ಸಂದಿಗೆ ಆಪತ್ತೊಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ. ಆ
ಮುಗಿದೊಡನೆ ವರವ ಕೊಡುವ ಶ್ರೀ ಪರಮಾತ್ಮ. ಕರವ ಮುಗಿದೊಡನೆ ವರವ ಕೊಡುವ ಶ್ರೀ ಹರಿಯ ನಿನ್ನ ಚರಣಾರವಿಂದಕ್ಕೆ, ಹರಿಯ ನಿನ್ನ ಚರಣಾರವಿಂದಕ್ಕೆ ಕರವ ಮುಗಿವೆ ಶ್ರೀ ಹರಿ. ನಿನ್ನಯ ತೋರು ಕಾಪಾಡು ಕರುಣಾಕರನೇ, ಕರವ ಮುಗಿವೆ ಶ್ರೀ ಹರಿ. ಪರಮಾತ್ಮ ಅಭಯ ನೀಡಿ ಪರಿಪಾಲಿಸಯ್ಯ ನೀ. ಪರಮಾತ್ಮ ಅಭಯ ನೀಡಿ ಪರಿಪಾಲಿಸಯ್ಯ ನೀ. ಘೋರ ಕಾಳಗವ ಸಹಿಸಲಾರೆನು. ಅಭಯ ನೀಡಿ ಪರಿಪಾಲಿಸಯ್ಯ ನೀ. ಘೋರ ಕಾಳಗವ ಸಹಿಸಲಾರೆನು. ಪಾಲಿಸೋ ಪ್ರಭುವೇ ದೀನರ ದಾತ. ಪರಮಾತ್ಮ ಪಾಲಿಸೋ ಪ್ರಭುವೇ ದೀನರ ದಾತ. ದಯವ ತೋರು ನೀ ದಯಾ ಸಾಗರ. ಪರಮಾತ್ಮ ದಯವ ತೋರು ನೀ ದಯಾ ಸಾಗರ. ಕರವ ಮುಗಿವೆ ಶ್ರೀ ಹರಿ. ದಯ ತೋರು ಕಾಪಾಡು ಕರುಣಾಕರನೇ, ಕರವ ಮುಗಿವೆ ಶ್ರೀ ಹರಿ. ಕೃಷ್ಣ ಪರಮಾತ್ಮ ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ಸಹ ನೋವಾಗುವುದನ್ನು ನಾನು ಸಹಿಸೆನು. ಸಕಲ ಬಂಧು ಬಾಂಧವರನ್ನು, ಪ್ರಜಾಕೋಟಿಯನ್ನು ಯುದ್ಧವೆಂಬ ಹಿಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಭರತ ಮಾತೆಯ ಕಲುಷಿತವಾದ ಭರತ ಮಾತೆಯ ಶಿರ ತೆಗೆದು ಹೆಪ್ಪುಗಟ್ಟಿದ ರಕ್ತ ಕಣಗಳನ್ನು ಅದಾವ ಜಲ ತಂದು ಶುದ್ಧಗೊಳಿಸಲಿ. ಪರಮಾತ್ಮ ಅದಾವ ಜಲ ತಂದು ಶುದ್ಧಗೊಳಿಸಲಿ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ. ಆದರೇನು ಮಾಡುವುದು? ಯುದ್ಧವು ನಡೆಯದೆ ಬೇರೆ ವಿರೋಧ ಇಲ್ಲ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತ. ಆದರೆ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಹಕ್ಕ ಜನ ದೊಡ್ಡ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಒಂದಕ್ಕೆ ಭೇದಿಸೋಣವೆಂದರೆ ಭ್ರಾತೃ ಎಂಬ ಮಮಕಾರ ನಮ್ಮನ್ನು ಬರುತ್ತದೆ. ಛೇ! ಹೇಳಿತನಕ್ಕೆ ಧಿಕ್ಕಾರವಿರಲಿ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸದಂತೆ ಸರಿ. ಇನ್ನು ಅರ್ಜುನ? ಕೃಷ್ಣ, ಅರ್ಜುನ, ಅಗ್ರಜನ ಮಾತನ್ನೊಮ್ಮೆ ಅನುಮೋದಿಸಿ ಏಕೆ ನಮ್ಮನ್ನು ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂದಕ್ಕೆ ಹೋಗೋಣವೆಂದು ಏನೇನು ಪ್ರಯತ್ನ ಪಟ್ಟರು ಈ ಅಗ್ರಜನ ಎಂಬ ಅಭಿಮಾನದ ಪಟ್ಟು ನಮ್ಮನ್ನು ಮುಂದುವರೆಯಲು ಬಿಡುತ್ತಿಲ್ಲ. ಛೀ! ಈ ಹೇಳಿತನವನ್ನು ಸುಡಬೇಕು. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಸರಿ. ಧರ್ಮನಂದನ, ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೊಪ್ಪಿಕೊಂಡ ಮೇಲೆ ನಕುಲ ಸಹದೇವರು ನಿನ್ನ ಮಾತನ್ನು ಅನುಮೋದಿಸದೇ ಇರುವರು. ತಂಗಿ, ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಹ ಸಮ್ಮತಿ ತಾನೇ? ಅದು ಹೇಗೆ ತಾನೇ ಸಮ್ಮತವಾದಿದ್ದಣ್ಣ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದಿದ್ದಣ್ಣ? ಜನಾರ್ದನ, ವೇಣುಲೀಲಾ ಪ್ರವೀಣ,
ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿಯೇ? ಛೀ! ಓಹೋ, ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಭಂಡ ಬಕನನ್ನು ಕೊಂದ ಗಂಡ. ಏಕೆ ನಿಮಗೇಕೆ ಬೇಕು ಈ ಗಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸುಟ್ಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕ ಶಾಲೆಗೆ ಹೋಗಿ. ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಓಹೋ, ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರನ ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ದೇವಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ನೀವು ಸಹ ನನ್ನ ಪತಿಯೇ? ಛೀ! ನಿಮಯ ಬಾಳೆ ತಗೆ, ನಿಮಯ ಬಾಳೆ ತಗೆ, ನಿಮಯ ಬಾಳೆ ತಗೆ. ದುರುಳದು ಶಾಸನನು ಧೀರೆಯ ಸೆಳೆವಾಗ, ದುರುಳದು ಶಾಸನನು ಧೀರೆಯ ಸೆಳೆವಾಗ, ದುರುಳದು ಶಾಸನನು ಧೀರೆಯ ಸೆಳೆವಾಗ, ದುರುಳದು ಶಾಸನನು ಧೀರೆಯ ಸೆಳೆವಾಗ, ಮಾಡಿದ ಪಂಥವ ಮರೆತಿಹರೆ ನೀವು, ಮಾಡಿದ ಪಂಥವ ಮರೆತಿಹರೆ ನೀವು. ಮರತಿಲ್ಲ, ನೆನಪಿನಲ್ಲಿರುವುದೇ? ಮರೆಯಲಾರೆ. ಆಹಾ, ಹೌದು, ಓಹೋ. ಹೌದು. ಆದರೂ ನನ್ನ ಶಪಥವನ್ನು ಈಡೇರಿಸಲು ಎಷ್ಟು ಕಾಲ ಬೇಕಾಯಿತು? ಕೆಲವು ಕಾಲ ಬೇಕಾಗುವುದು, ಆದರೆ ಈಡೇರಿಸುವುದೇ ನನ್ನ ಗುರಿ. ಆದರೂ ಈಡೇರಿಸದಿದ್ದರೂ ಈ ಪೌರುಷತ್ವದ ಮಾತುಗಳಿಗೆ ಏನು ಕಮ್ಮಿ? ಛೀ! ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಛೀ! ಯಾಕಾಗುವುದು ನಾಚಿಕೆ? ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ಕರ್ಣನ ಶಿರವ ಧರೆಗಿಡ ಹೂವೆಂದು, ಕರ್ಣನ ಶಿರವ ಧರೆಗಿಡ ಹೂವೆಂದು, ಕರ್ಣನ ಶಿರವ ಧರೆಗಿಡ ಹೂವೆಂದು, ಮಾಡಿದ ಪಂಥವ ಮರೆತಿಹರೆ ನೀವು. ಸ್ವಾಮಿ, ಮಾಡಿದ ಪಂಥವ ಮರೆತಿಹರೆ, ಮಾಡಿದ ಪಂಥವ ಮರೆತಿಹರೆ ನೀವು. ಪ್ರಾಣೇಶ್ವರ, ದೇವಿ ನಾಚಿಕೆ ಯಾವುದಿಲ್ಲವೇ ನಿಮಗೆ? ಸ್ವಾಮಿ, ಇಲ್ಲಿ ನೋಡಿ. ಛೀ! ದೇವಿ ಪ್ರಾಣೇಶ್ವರ, ಛೀ! ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ಅಣ್ಣ, ಸಹೋದರಿ, ಇವರಾರೂ ನನ್ನ ಪತಿಗಳಲ್ಲ, ಇವರಾರೂ ನನ್ನ ಪತಿಗಳಲ್ಲ, ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ಸಹೋದರಿ, ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿ ಅಂತ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ.
ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯ ಬೇರೆ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಎಷ್ಟ ಇವಳು ಹೇಳಿದ್ದನ್ನು ನೀನು ಕೇಳುತ್ತೀಯಲ್ಲ, ಹೇಗೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ನನಗಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯ. ಏಕೆ ಉಳಿದ 4 ಪತಿಗಳಲ್ಲವೇನು? ಅವರೇ ಅದನ್ನು ಬಗೆಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಹಬ್ಬ ಸಂಬಂಧವಿಲ್ಲದೆ ಅಂದುಕುರು ಸಭೆಯಲ್ಲಿ ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಗುಡಿಯ ಕಟ್ಟುವೆ ನಿಂತ ಜನಗಧಾದಂಡದಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನಿಂತ ನುಡಿದೆಯೋ ಗಂಡುಗಲಿ ನೀನೊಂದು ಢಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಕುಡಿಂಬ ಮನೋಹರ ನಿನ್ನ ಕಂಠದ ಕರುಳಿರುವವರು ನೋಡಿ ಕಣ್ಣೀರ ಕರೆಯಿದಿರುವಲ್ಲವೇ? ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆಯ ಹೆಣ್ಣಿನ ಕಣ್ಣಿನ ಚತಸಾತ್ಮತೆಯ ಕಂಬನಿಯೇ ತರುತ್ತದೆ. ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರುಸಮುದ್ರವ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ದೃಪದ ಸುತೆ ಕೊಡದಿರು ವ್ಯತೆಯ ಕಟ್ಟಿಸುವೆ ಈ ನಿನ್ನ ಬಿರುಮುಡಿಯ ನರಕಮರ್ತನ. ಏಳನ್ನ ಕಡೆ ಅಭಿಪ್ರಾಯ ಮನುಷ್ಯನ್ನತೆಯ ಕುಲ ಹೇಳಿಗಳನ್ನು ಕಲೆ ತನ್ನುರನಿಗೆ ತಲೆಗಳನ್ನು ಕಳೆದು ಕಡಿಮಿರನದ ಮುಗಿಸಿಕೊಳ್ಳೆ. ಮನುಷ್ಯನ್ನತೆಯ ಕುಲ ಹೇಳಿಗಳನ್ನು ಕಲೆ ತನ್ನುರನಿಗೆ ತಲೆ ಕಳೆದು ಕಡಿಮಿರನದ ಮುಗಿಸಿಕೊಳ್ಳೆ. ರಣದ ಮುಗಿಸಿಕೊಳ್ಳೆ. ಪಾಂಡವರೊಂದಿಯ ತುರುವನ್ನು ಮುಟ್ಟಿದ ಚಂಡ ಕೌರವರ ಕೊಂಡಿಗೆ ಪಾಂಡವರ ರಸೆಯ ತುರುವನ್ನು ಮುಟ್ಟಿದ ಚಂಡ ಕೌರವರ ಕೊಂಡಿಗೆ ಕಂಡ ಎಲುಬುಗಳ ತುಂಡರಿಸಿ ಹಣಚಂಡಿ ಗೌತಣ್ಣುವ ಮಾಡಿರುವೆ. ಕಂಡ ಎಲುಬುಗಳ ತುಂಡರಿಸಿ ಹಣಚಂಡಿ ಗೌತಣ್ಣುವ ಮಾಡಿರುವೆ. ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡ ವದಯ ತೋರ್ಪಡಿಸಿ ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡ ವದಯ ತೋರ್ಪಡಿಸಿ ದಾಯಾದಿಗಳಾದ ಕೌರವರ ಎಲುಬುಗಳನ್ನು ಕೊಟ್ಟರಿಸಿ ರಣಚಂಡಿ ಗೌತಣವನ್ನು ಮಾಡಿಸದೆ ಬಿಡೆ. ವಾಸುದೇವ ಭೀಮಸೇನ
ಹಾಲು ಉಣಿಸಿ ಕನಿಸರಿದರೆ ಅದರ ವಿಷವು ಅಮೃತವರಿತೆ. ಮರದ ಏಕ ಜನಾರ್ದನ ಅಂದು ಕರ್ಣನ ಶಿರಸ್ಸನ್ನು ಭೂಗತ ಮಾಡುವಾಗಿ ಕುರುವಂಶ ನಾಶಕ್ಕಾಗಿ ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದನೆ ಮಾಡಿ ಈ ದ್ರುಪದ ನಂದಿನಿಗೆ ಕಟ್ಟಿರುವ ಅಪವಾದದ ಹೊದಿಕೆಯನ್ನು ಕಿತ್ತೊಗೆಯದೆ ಅದೆಂತ ಸಂಧಿ ಕೇಳು. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದೆನೆ ಪಾಶುಪತಾಶ್ರವ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದೆನೆ ಪಾಶುಪತಾಶ್ರವ. ವಿಧ ವಿಧ ಅಸ್ತ್ರ ಪ್ರಯೋಗದಿ ಗಳಿಸಿದೆ ನಾಂ ವಿಜಯನೆಂಬ ಪೆಸರ. ಹರಿಗಳ ಅತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರಿ ಪರಿನೋಯಿಪುದು ತರವೆ ಧರ್ಮಜಗೆ. ಕೃಷ್ಣ ಕೃಷ್ಣ ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾಕಾರವಾಗಿ ಬೆಳಗಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ಭೀಮಾರ್ಜುನರು ಬಹಿರಂಗದಲ್ಲಿ ಸಂಧಿಗೊಪ್ಪಿಕೊಂಡರು, ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗಧಗನೆ ಹೊತ್ತಿ ಉರಿಯುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಧರ್ಮನಂದನ, ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲದೆ ಈ ಜಗವಿರುವುದು. ಪರಮಾತ್ಮ ಧರ್ಮನಂದನ, ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲದೆ ಈ ಜಗವಿರುವುದು. ಅನುದಿನ ನಿನ್ನನೇ ಸ್ಮರಿಸುವ ನಮ್ಮನು ಕೃಷ್ಣ. ಶ್ರೀಹರಿ ಅನುದಿನ ನಿನ್ನನೇ ಸ್ಮರಿಸುವ ನಮ್ಮನು ಈ ಪರಿಶೋಧನೆ ಕೈಯುವುದೇನೈ. ಪರಮಾತ್ಮ ಈ ಪರಿಶೋಧನೆ ಕೈಯುವುದೇನೈ. ಕರುಣಾಳು ಕೃಪೆ ತೋರಿ ಹರಿಯೇ. ಪರಮಾತ್ಮ ಕರುಣಾಳು ಕೃಪೆ ತೋರಿ ಹರಿಯೇ. ಆದರಿಸಿ ತೋರೆಯೇ ದೀನನ ತೋರೆಯೇ. ಆದರಿಸಿ ತೋರೆಯೇ. ಪರಮಾತ್ಮ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ಪರಮಾತ್ಮ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ವನವಾಸದೊಳ್ಳು ಬಳಲಿ ಹನ್ನಮ್ಮನು ಕೃಷ್ಣ. ಶ್ರೀಹರಿ
ನರಳಿಸಿದರು ಕೌರವರು ಪರಮಾತ್ಮ ನರಳಿಸಿದರು ಕೌರವರು ಅನುಜರುಳು ಅನ್ಯಾಯ ಸರಿಯೇನು ದೊರೆಯೇ ಪರಮಾತ್ಮ ಅನುಜರುಳು ಅನ್ಯಾಯ ಸರಿಯೇನು ದೊರೆಯೇ ಆದರಿಸಿ ದೊರೆಯೇ ದೀನರ ದೊರೆಯೇ ಆದರಿಸಿ ದೊರೆಯೇ ಕೃಷ್ಣ ಕೃಷ್ಣ ಶ್ರೀಹರಿ ಪರಮಾತ್ಮ ನನ್ನ ಬುದ್ಧಿಗೆ ಮಂಕು ಕವಿದಿದೆ. ಸಕಲ ವಿಚಾರಗಳನ್ನು ಅರಿತಿರುವ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಇಷ್ಟವಿದ್ದಂತೆ ಮಾಡುದೇವ. ಧರ್ಮನಂದನ, ಪರಮಾತ್ಮ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಪ್ರತೀಕಾರದ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಅದಕ್ಕಾಗಿಯೇ ನಾಳಿನ ಪುರುಷ ಆಗಲಿ ಪರಮಾತ್ಮ. ಸಹೋದರಿ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿ. ಈಗ ಬಿಚ್ಚಿರುವ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ಅದು ನಿನ್ನದಲ್ಲವೇ ಅಣ್ಣ? ಚಿಂತೆ ಪಡದಿರು, ಶಾಂತಿಯ ಕಾಣೆ ಸದೆಯ ನಿನ್ನಯ ಮನದಿ. ಚಿಂತೆ ಪಡದಿರು, ಶಾಂತಿಯ ಕಾಣೆ ಸದೆಯ ನಿನ್ನಯ ಮನದಿ. ಚಿಂತೆ ಪಡದಿರು. ಸಹೋದರಿ, ವ್ಯಾಕುಲ ಪಡಲೇಕೆ ಮೃದು ಹೃದಯದಲ್ಲಿ. ವ್ಯಾಕುಲ ಪಡಲೇಕೆ
ಚಿಂತೆ ಪಡದಿರು ಶಾಂತಿಯ ತಾಳೆ ಕಡೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ಮನದೊಳು ಚಿಂತೆ ಪಡದಿರು ಕರೆಯಳ ಚಿಂತೆ ಪಡದಿರು ನೀ ಸಹೋದರಿ, ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುತ್ತೇನೆ. ಆದರೆ ಭೀಮಾರ್ಜುನರನ್ನು ಕೆರಳಿಸುವ ಭಾರವು ನಿನ್ನದು. ನೀನಿನ್ನು ನಿಶ್ಚಿಂತೆಯಂತೆ ನಡೆಸ.